ಸನ್ಮಾನ್ಯ ಅಧ್ಯಕ್ಷರೇ, ಈ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ತಾಲೂಕು ಹಾಗೂ ಗುಬ್ಬಿ ತಾಲೂಕು ವಿವಿಧ ಹೋಬಳಿಗಳಲ್ಲಿ 2021ರಲ್ಲಿ 260 ಕೋಟಿ ವೆಚ್ಚದ ಒಂದು ಪ್ರಾಜೆಕ್ಟ್ ಮಾಡಬೇಕು, 56 ಕೆರೆಗಳು ನೀರು ತುಂಬಿಸ್ಬೇಕಂತೇಳಿ ಒಂದು ಪ್ರಾಜೆಕ್ಟ್ ಆಯಿತು. ಅದು ಯಾವ ಕಂಡೀಷನಿಂದ ಆಯಿತು ಅಂದರೆ, ಎತ್ತಿನಹೊಳೆ ನೀರು ಸಿರಾ ತಾಲೂಕಿಗೆ ಆಗಿರ್ತಕ್ಕಂಥ ನೀರಿನಲ್ಲಿ ಪರ್ಮಿಷನ್ ಕೊಟ್ಟರೆ ಈ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ಅವರು ಕಂಡೀಷನ್ ಮೇಲೆ ಮಾಡಿದರು. ಆ 256 ಕೋಟಿದು 6/1/2022ರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಿದರು ಮತ್ತು ಆರ್ಥಿಕ ಬಿಟ್ಟು ಈ ಪ್ರೊಕ್ಯೂರ್ಮೆಂಟ್ ಸಹಿತ 20/1/2023ರಂದು ಪ್ರಕಟಣೆ ಮಾಡಿದರು. ಅದಾದ ನಂತರ ಅದಾಗಿದ್ದು ಜನವರಿಲಿ 22/5/23ರಲ್ಲಿ ಆ ಕಾಮಗಾರಿನೂ ನಮ್ಮ ಫೈನಾನ್ಷಿಯಲ್ ಬಿಡ್ ಬಂದಾಗ ಆರ್ಥಿಕ ಇಲಾಖೆಯವರು ಒಂದು ಸುತ್ತೋಲೆ ಕಳಿಸಿ ಅದು ಸ್ಟಾಪ್ ಮಾಡಿಸಿದರು. ಆದ ನಂತರ ಮುಂದುವರೆದು 31/7/2023ರಂದು ಸರ್ಕಾರದಿಂದ ಸುತ್ತೋಲೆ ಬಂದು ಕನ್ಸರ್ನ್ ಮಿನಿಸ್ಟರ್ ಇದನ್ನೆಲ್ಲ ಪುನಃ ಪರಿಶೀಲನೆ ಮಾಡಿ ಅಲ್ಲಿ ವಾಟರ್ ಅವೈಲಬಿಲಿಟಿ ಇತ್ತಂದರೆ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಿ ಅಂತೇಳಿ ಸರ್ಕ್ಯುಲರ್ ಬಂತು. ಆ ನಿರ್ಧಾರದ ಮೇಲೆ ನಾವು ಒಂದು ಮೀಟಿಂಗ್ ಮಾಡಿ ವೆರಿಫೈ ಮಾಡಿದಾಗ ಅಲ್ಲಿ ಎತ್ತಿನಹೊಳೆ ವಾಟರ್ ಇರ್ತಕ್ಕಂಥದ್ದು ಸಿರಾ ತಾಲೂಕಿಗೆ ಮಾತ್ರ 514 MCF ಮಾತ್ರ ಇದೆ. ಈ ಗುಬ್ಬಿ ತಾಲೂಕು ಮತ್ತು ತುಮಕೂರು ತಾಲೂಕುಗಳಿಗೆ ಅದರಲ್ಲಿ ನೀರಿಲ್ಲ. ಸೊ ನಾವು ಇಮಿಡಿಯೇಟ್ಲಿ RDPRಗೆ ಅವರಿಗೆ ರೂರಲ್ ವಾಟರ್ ಸಪ್ಲೈನವ್ರಿಗೆ ಕೇಳಿದೆ, ವಾಟರ್ ಸಪ್ಲೈಗೆ ಡ್ರಿಂಕಿಂಗ್ ವಾಟರ್ಗೆ ಮಾತ್ರ ಇರತಕ್ಕಂಥ ನೀರು ಈ 56 ಕೆರೆಗಳು ತುಂಬಬೇಕಾದ್ರೆ ನಮಗೆ ಅವರು ಪರ್ಮಿಷನ್ ಕೊಡಬೇಕು, ಆ ನೀರನ್ನು ಅಲಾಟ್ಮೆಂಟ್ ಮಾಡಬೇಕು. ಅಲಾಟ್ಮೆಂಟ್ ಕೇಳಿದರೆ ಅವರು ರೆಸ್ಪಾನ್ಸ್ ಕೊಟ್ಟಿಲ್ಲ. ನಾವು ಡ್ರಿಂಕಿಂಗ್ ವಾಟರ್ದಾದ ಈ ಸಿರಾ ತಾಲೂಕದಲ್ಲಿರ್ತಕ್ಕಂಥದ್ದು ಬೇರೆ ನಿಮ್ಮ ಗುಬ್ಬಿ ತಾಲೂಕು ತುಮಕೂರು ತಾಲೂಕು ಕೊಡಬೇಕಾದ್ರೆ ನಮಗೆ ಕಷ್ಟ ಸಾಧ್ಯ ಆದಂಥ ಮಾತನ್ನು ಹೇಳಿಬಿಟ್ರು. ಹಾಗಾಗಿ ನಾವು ಅದನ್ನು ವಿತೌಟ್ ವಾಟರ್ ಅಲಾಟ್ಮೆಂಟ್ ಇಲ್ಲದಂಗೆ ಎತ್ತಿನಹೊಳೆದು ನಾವು ಈ ಟೆಂಡರ್ ಮಾಡಿ ಉಪಯೋಗ ಇಲ್ಲ ಅಂತೇಳಿ ನಾವು 31/7 ತಿಂಗಳಲ್ಲಿ ಅದನ್ನು ರದ್ದುಗೊಳಿಸಿದ್ವಿ. ಇವತ್ತು ಅದನ್ನು ನಾನು ಹೇಳ್ತೇನೆ ಸುರೇಶ್ ಗೌಡ್ರಿಗೆ, ಅವ್ರು ಆಗಲೇ ನನ್ನ ಹತ್ರ ಬಂದು ಭಾಳ ಮಾತಾಡಿದ್ವಿ, ಅವರೆಲ್ಲ ಡಿಸ್ಕಸ್ ಮಾಡಿದ್ವಿ. ಎತ್ತಿನಹೊಳೆಯಿಂದ ನೀವು ರೂರಲ್ ಡೆವಲಪ್ಮೆಂಟ್ ನಮಗೆ ಪರ್ಮಿಷನ್ ಕೊಟ್ಟಿದ್ರೆ ನಾವು ಇದ್ರ ಬಗ್ಗೆ ಪ್ರಾಜೆಕ್ಟನ್ನು ನಾವು ಪುನಃ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ಇವರು ಉತ್ತರ ಒದಗಿಸಿದ್ದಾರೆ. ನಾನು ಇದರಲ್ಲಿ ಏನು ಹೇಳೋದು, ನಾನು ಈ ವಿಷಯದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಇದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದರು. ಅದಾದಮೇಲೆ ಇವ್ರ ಸರ್ಕಾರ ಬಂದ ತಕ್ಷಣ 31/7/2023ರಲ್ಲಿ ಇದನ್ನು ರದ್ದು ಮಾಡಿದ್ದಾರೆ. ಅದೇ ಬಂದು ಇವರೇ ಸಚಿವರಾಗಿದ್ದರು. ಬಂದು ಒಂದೇ ತಿಂಗಳಿಗೆ ಇದನ್ನು 5ನೇ ತಿಂಗಳಲ್ಲಿ ಸರ್ಕಾರ ಬಂತು, ಹೊಸ ಸರ್ಕಾರ 2 ತಿಂಗಳಲ್ಲಿ ರದ್ದು ಮಾಡಿದ್ದಾರೆ. ಇದಾದಮೇಲೆ 2 ಎತ್ತಿನಹೊಳೆಯಿಂದ ನೀರು ಕೊಟ್ಟಿದ್ದಾರೆ. ಒಂದು ಮಧುಗಿರಿಗೆ, ಒಂದು ಕೊರಟಗೆರೆಗೆ ಅಲೋಕೇಶನ್ ಮಾಡಿ 250-278 ಕೋಟಿ ರೂಪಾಯಿದು ಟೆಂಡರ್ ಕರೆದಿದ್ದಾರೆ. 56 ಕೆರೆ, ಒಂದು 86 ಕೆರೆ. ಇದು ಬೇರೆ ತಾಲೂಕು. ನಾನು ಇಲ್ಲಿ ಕೇಳಿರೋದು ಕುಡಿಯೋ ನೀರಿಗೆ. ನಾವಿಲ್ಲಿ ಬೆಳ್ಳಾವಿ ಹೋಬಳಿಯ 6 ಕೆರೆ, ಇನ್ನೊಂದು ಕೋರಾ ಹೋಬಳಿಲಿ 36 ಕೆರೆ ಬರುತ್ತೆ. ಅದು ಜಿ ಪರಮೇಶ್ ಸಾಹೇಬ್ರು ಅವ್ರಿಗೆ, ಅವ್ರಿಗೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇನೆ. ನನಗೆ ಇದೇನಂತ ಹೇಳಿ, ಇದು ಅಲೋಕೇಶನ್ ಬೇಕಾದ್ರೆ 0.5 TMC, ಒಟ್ಟು 2 ಕ್ಷೇತ್ರ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ನಮ್ಮ ಪರಮೇಶ್ವರ್ ಸಾಹೇಬ್ರದ್ದು ಮತ್ತು ನನ್ನ ಕ್ಷೇತ್ರ. ಸನ್ಮಾನ್ಯ ಸಭಾಧ್ಯಕ್ಷ, ನಾನು ವಿನಂತಿ ಮಾಡೋದಿಷ್ಟೇ, ನಮ್ಮಲ್ಲಿ ಸಾಕಷ್ಟು ಭೂಮಿ, ನಾನು ಇಡೀ ಕ್ಷೇತ್ರದಲ್ಲೇ ಎತ್ತಿನಹೊಳೆದು ಒಂದು 20 ಕಿಲೋಮೀಟ್ರು ನೀರು ಹೋಗುತ್ತೆ. ಅದು ಕಾಲುವೆ, ಮೇನ್ ಚಾನಲ್. ನಾವೆಲ್ಲ ಭೂಮಿ ಬಿಟ್ಕೊಟ್ಟಿದ್ದೇವೆ. ನಮಗೆ ಒಂದು ಡ್ರಾಪು ನೀರಿಲ್ಲ ಎತ್ತಿನಹೊಳೆಯಲ್ಲಿ. ಒಂದು 0.01 TMCನೂ ನೀರು ನಮಗೆ ಕೊಟ್ಟಿಲ್ಲ. ನಾನು ಇವತ್ತು ವಿನಂತಿ ಮಾಡ್ತೇನೆ, ನಮ್ಮ ರೈತರು ಎಲ್ಲ ಭೂಮಿ ಕಳ್ಕೊಂಡಿದ್ದಾರೆ, ಭೂಮಿನೂ ಬಿಟ್ಕೊಟ್ಟಿದ್ದಾರೆ, ಯೋಜನೆಗೂ ಯಾವುದು ತಕರಾರು ಮಾಡಿಲ್ಲ. ನೀರಿವಾಗ ನಾನು ಮಾನ್ಯ ಸಚಿವರು ಒಳ್ಳೆಯವರಿದ್ದಾರೆ, ನಾನು ನಮ್ಮ ಜಲಸಂಪನ್ಮೂಲ ಸಚಿವರಿಗೆ ಅದಕ್ಕೆ ಪ್ರಶ್ನೆ ಕೇಳಿದೆ. ವಾಟರ್ ಅಲೋಕೇಶನ್ ಮಾಡೋದು ಮೇಜರ್ ಇರಿಗೇಷನ್ ಅವ್ರಿಗೆ, ಅವ್ರಿಗೂ ಕೂಡ ನಾನು ವಿನಂತಿ ಮಾಡಿದ್ದೇನೆ, ಪರಮೇಶ್ ಸಾಹೇಬ್ರಿಗೂ ವಿನಂತಿ ಮಾಡಿದ್ದೇನೆ. ನಾನು ಯಾರನ್ನೂ ಟೀಕೆ ಮಾಡಲ್ಲ. ನಿಮ್ಮ ಸರ್ಕಾರ ಬಂದ ತಕ್ಷಣ ನಮ್ಮ ಸರ್ಕಾರ ಇದು ಮಾಡಿದ ಯೋಜನೆಯನ್ನು ರದ್ದು ಮಾಡಿದ್ದೀನಿ. ನನ್ನ ವಿನಂತಿ ಇಷ್ಟೇ, ಇದು ಕುಡಿಯೋ ನೀರು ಯೋಜನೆ ಆಗಿರೋದ್ರಿಂದ, ಆಡಳಿತಾತ್ಮಕ ಅನುಮೋದನೆ ಆಗಿರೋದ್ರಿಂದ, ಟೆಂಡರ್ ಕೂಡ ಕರೆದಿರೋದ್ರಿಂದ ಈ ಯೋಜನೆಯನ್ನು 0.5 TMC ನೀರನ್ನು ಅಲೋಕೇಶನ್ ಮಾಡಿ ಈ ಸರ್ಕಾರ ಬಡವರ ಪರ, ರೈತರ ಪರ ಕುಡಿಯೋ ನೀರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ಮಾನ್ಯ ಸಚಿವರನ್ನ, ಸರ್ಕಾರವನ್ನು ವಿನಂತಿ ಮಾಡ್ತೇನೆ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅದ್ರ ಪರಿಸ್ಥಿತಿ ನಾನು ಹೇಳಿದ್ದೆ, ಅವರು ಹೇಳಿದ್ದಾರೆ. ಇವರಿಗೆ ಕೇಳಿರ್ತಕ್ಕಂಥ ಈ ಕೆರೆಗಳಿಗೆ ನೀರು ಕೊಡಬೇಕಾದ್ರೆ ನಮ್ಗೆ ಅಲಾಟ್ಮೆಂಟು ರೂರಲ್ ಡೆವಲಪ್ಮೆಂಟ್ ಬರಬೇಕು. ಅವರು ಡ್ರಿಂಕಿಂಗ್ ವಾಟರ್ ರೂರಲ್ ಡೆವಲಪ್ಮೆಂಟ್ ಇಲ್ಲ ಸರ್, ಇದು ಬೇಕಾಗಿರೋದು ಜಲಸಂಪನ್ಮೂಲ ಇಲಾಖೆ. ರಾಕೇಶ್ ಸಿಂಗ್ ಹತ್ರ ಫೈಲ್ ಇತ್ತು. ಈ ರಾಕೇಶ್ ಸಿಂಗ್ ಅವರು ನಮ್ಮ ಸೆಕ್ರೆಟರಿ ಆಗಿದ್ರಲ್ಲ ಸರ್, ನೀರಾವರಿ ಇದಕ್ಕೆ ಸೆಕ್ರೆಟರಿ ಆಗಿದ್ದರು ರಾಕೇಶ್ ಸಿಂಗ್ ಅವರು ಇದ್ರು. ಅವ್ರು ಇರೋವರೆಗೂ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಸ್ವಲ್ಪ ದಿನ ಓಡಾಡಿಸಿದ್ರು. ನಾನು ಬಸ್ಗೆ ಹೊಡೆದು ಸುಸ್ತಾಗಿ ನಿಮಗೆ ವಿನಂತಿ ಮಾಡ್ತೇನೆ. ಅದಕ್ಕೆ ನಮ್ಮ ಸಚಿವರನ್ನ
ಡೆಪ್ಟಿ CM ಆಗಿರುವಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನು ವಿನಂತಿ ಮಾಡಿದ್ದೇನೆ, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ವಿನಂತಿ ಮಾಡಿ ನೀವು ಮರುಪರಿಶೀಲಿಸ್ತೀನಿ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೊಂದು ಭರವಸೆ ಬರುತ್ತೆ. ಮತ್ತೆ ನಾನು ಪ್ರಶ್ನೆ ಕೇಳಿದಕ್ಕೂ ಇಲ್ಲಿ ಸಾರ್ಥಕ ಆಗುತ್ತೆ, ಅಂದ್ರೆ ಭರವಸೆ ಬರುತ್ತೆ ನನಗೆ. ನಾನು 3 ಬಾರಿ ಶಾಸಕನಾಗಿ ನಾನು ವಿನಂತಿ ಮಾಡೋದಿಷ್ಟೇ, ರೈತರ ಪರ ನಮ್ಮ ಜಮೀನು ಕಳ್ಕೊಂಡಿದ್ದಾರೆ, ಸಾಕಷ್ಟು ನೀರನ್ನ ನಮ್ಮ ಇಡೀ ನನ್ನ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಸರ್ ಹೇಮಾವತಿ ಹೋಗುತ್ತೆ, ಎತ್ತಿನೊಳೆ ಹೋಗುತ್ತೆ, ನನಗೆ 0.1 TMC ನೀರು ಇಲ್ಲ. ಆಯ್ತು ಹೇಳಿ. ಅದರಿಂದ ದಯವಿಟ್ಟು ವಿನಂತಿ ಮಾಡ್ತೀನಿ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ. ಡಿಪಾರ್ಟ್ಮೆಂಟ್ಗೆ ಅವ್ರೇನೇನು ಕೇಳಿದ್ರು ತ್ರಿಬಲ್ ಆರ್ದು SC ಬಗ್ಗೆ ನಮಗೆ ಎಲ್ಲ ಅವ್ರು ಹೇಳಿದಂತೆ ನಾವು ಯಾಕಂದ್ರೆ ಜನರಿಗೆ ಸಹಾಯ ಮಾಡಬೇಕು ಮಾಡ್ತಾ ಇದ್ವಿ. ಈ ವಿಷಯದಲ್ಲಿ ನಮಗೆ ವಾಟರ್ ಅಲಾಟ್ಮೆಂಟ್ ಡ್ರಿಂಕಿಂಗ್ ವಾಟರ್ ರೂರಲ್ ಡೆವಲಪ್ಮೆಂಟ್ ಕೊಡಬೇಕು. ಕೊಟ್ಟಿದಾಗ ಮಾತ್ರ ನಾವು ಇದನ್ನು ಎಂಟರ್ಟೈನ್ ಮಾಡ್ಲಿಕ್ಕೆ ಅವಕಾಶ. ನೀವು ಅವರು ಸಭೆ ಅವರು ಜಲಸಂಪನ್ಮೂಲ ಸಚಿವರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವ್ರು ಒಪ್ಪಿಗೆ ಕೊಟ್ಟಿದೆ. ಇದರಲ್ಲಿ ಸಿರಾ ತಾಲೂಕಿನಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ವಾಟರ್ ನಮ್ಮ ತಾಲೂಕದಲ್ಲಿ ಹೋಗಬೇಕು, ಬೇರೆ ತಾಲೂಕು ಕೊಡಲ್ಲ. ಮೀಟಿಂಗ್ ಮಾಡಿ ಸಿರಾ ತಾಲೂಕದವ್ರ ಸಹಿತ ಮಾತನಾಡಿ ಜನಪ್ರತಿನಿಧಿಗಳ ಹತ್ರ ಅವರು ಅಬ್ಜೆಕ್ಷನ್ ಐತಿ. ಹಾಗಾಗಿ ಇವನ್ನೆಲ್ಲ ನಾನು ಮೀಟಿಂಗ್ ಮಾಡಿದ ನಂತರನೇ ತಗೊಂಡು ರದ್ದುಗೊಳಿಸಿದ್ದೀನಿ. ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನೋಡಿ. ನಮ್ಮ ತುಮಕೂರು ಜಿಲ್ಲೆ ನೀರನ್ನ ರಾಮನಗರ ಜಿಲ್ಲೆಗೆ ರಿಅಲೋಕೇಟ್ ಮಾಡಿ ತಗೊಂಡೋಗ್ಬಿಟ್ರು. ನಾವು ಹೋರಾಟ ಮಾಡ್ತಿದ್ದೆ, ಆದ್ರೆ ನಾನು ಅದನ್ನ ರಾಜಕೀಯ ಮಾಡಕ್ ಹೋಗಲ್ಲ ಈ ನೀರಿನ ವಿಷಯದಲ್ಲಿ. ಅದರಿಂದ ನಾನು ವಿನಂತಿ ಮಾಡ್ತೇನೆ ಸರ್ಕಾರಕ್ಕೆ, ಇವ್ರು ಭರವಸೆ ಕೊಡ್ಲಿ, ಆಯ್ತು ಇದನ್ನ ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ. ಹೇಳಿದ್ರ ನಿಮ್ಮನ್ನು ಅವರೆಲ್ಲ ಮೀಟಿಂಗ್ ಕರೀತಾರೆ ಅಂತ ಹೇಳಿ ಕ್ಲಾರಿಟಿ ಬರಲಿಲ್ಲ ಅಂತ. ಯಾವುದು ಕ್ಲಾರಿಟಿಯಾಗಿ ಹೇಳಿಲ್ಲ, ಕರೆಕ್ಟ್ ಆಗಿ ಏನೇ ಮಾಡ್ಬೇಕಾದ್ರೆ ವಾಟರ್ ಅಲಾಟ್ಮೆಂಟ್ ಇಲ್ಲದಂಗೆ ನಾವೇನು ನಿರ್ಧಾರ ತಗೊಳ್ತೀವಿ. ನಾವು ಪ್ರಾಜೆಕ್ಟ್ ಮಾಡ್ಕೊಳ್ಬಹುದು, ಲಿಫ್ಟಿಗೇಷನ್ ಮಾಡ್ಬೋದು, ಕೆರೆ ತುಂಬಬೇಕಾದ್ರೆ ನಮ್ಗೆ ವಾಟರ್ ಬೇಕು. ವಾಟರ್ ಬರಬೇಕಂದ್ರೆ ಬೇರೆ ಇಲಾಖೆಯಿಂದ ಬರಬೇಕು. ಆ ತಾಲೂಕದ ಇರ್ತಕ್ಕಂಥ ಜನಪ್ರತಿನಿಧಿಗಳು ಒಪ್ಪಬೇಕು. ಅವ್ರ ಜೊತೆಲಿ ಮತ್ತೊಂದ್ಸಲ ಮಾತಾಡ್ತೇವೆ. ಅವರು ನಾನು ರೀಕನ್ಸಿಡರ್ ಮಾಡ್ತೀನಿ. ತಾಲೂಕಲ್ಲೂ ಕೂಡ ಕೆರೆ ಇದೆ, ಗುಬ್ಬಿ ತಾಲೂಕಲ್ಲಿ ಕೂಡ ಕೆರೆ ಇದೆ. ಅಂದ್ರೆ ಈ ಪ್ರಾಜೆಕ್ಟ್ ಒಳಗೆ ಸಿರಾ ತಾಲೂಕು ಮೀಟಿಂಗ್ ಮಾಡ್ದಂತ ಹೇಳಿದಾರಲ್ಲ. ಸಿರಾ ತಾಲೂಕು, ಗುಬ್ಬಿ ತಾಲೂಕು, ತುಮಕೂರು ಗ್ರಾಮಾಂತರ 3 ಮತ್ತೆ ಕೊರಟಗೆರೆ 4 ವಿಧಾನಸಭಾ ಕ್ಷೇತ್ರಕ್ಕೆ ಈ ಪ್ರಾಜೆಕ್ಟ್ ಆಗಿರೋದು ಸರ್, ಟೆಂಡರ್ ಕರೆದಿರೋದು. ಸಚಿವರು, ಆ ಸಿರಾ ತಾಲೂಕಿನ ಶಾಸಕರು ಮತ್ತು ಜಲಸಂಪನ್ಮೂಲ ಸಚಿವರು, ರೂರಲ್ ಡೆವಲಪ್ಮೆಂಟ್ ಸಚಿವರ ಜೊತೆಯಲ್ಲಿ ಮಾತನಾಡಿ ಅವ್ರ ಜೊತೆಯಲ್ಲಿ ಅವರು ಒಪ್ಪಿಗೆ ಕೊಟ್ಟಿದ್ರೆ, ವಾಟರ್ ಅಲಾಟ್ಮೆಂಟ್ ಕೊಟ್ಟಿದ್ರೆ ನಾನು ರೀಕನ್ಸಿಡರ್ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಧಾರ್ಮಿಕ ಸಚಿವರ ಗಮನ ಸೆಳೆಯಲಿಕ್ಕೆ ಒಂದು ವಿಷಯ ಹೇಳಿದ್ದೇನೆ. ಉತ್ತರ ಕೊಟ್ಟಿದ್ದಾರೆ ಸಚಿವರು, ಕ್ಷೇತ್ರದ ಭಕ್ತರಾದ್ದರಿಂದ ಪೂರ್ತಿ ಕೂಲಂಕುಷವಾಗಿ ಅದರ ಮಾಹಿತಿ ಗೊತ್ತಿದ್ದು ಕೊಟ್ಟಿದ್ದಾರೆ. ಕ್ಲಾರಿಟಿ ಕೇಳಿ. ಆದರೆ ನನಗಿರುವ ಒಂದು ಪ್ರಶ್ನೆ ಅಂತ ಕೇಳಿದರೆ, ಶ್ರೀ ಕ್ಷೇತ್ರ ದಕ್ಷಿಣ ಭಾರತ ಒಂದು ಪ್ರಸಿದ್ಧ ಕ್ಷೇತ್ರ, ವಿಶ್ವಾದ್ಯಂತ ಅದರ ಭಕ್ತರಿದ್ದಾರೆ. ಅಲ್ಲಾಗುವ ಸಣ್ಣ ಇಶ್ಯೂಗಳು ಇಡೀ ಎಲ್ಲ ಕಡೆ ಸುದ್ದಿಯಾಗಿ ಬಿಡ್ತದೆ. ಸಣ್ಣ ಸಣ್ಣ ಸಮಸ್ಯೆಗಳು ಅಲ್ಲಿಯೇ ಪರಿಹಾರ ಮಾಡ್ಕೊಳ್ಳುವಂತ ಆಗುದಿಲ್ಲ. ಯಾಕಂದ್ರೆ ಡಿಸಿಷನ್ ಅಲ್ಲಿ ಬೋರ್ಡು, DC, ಆಮೇಲೆ ಇಲ್ಲಿಗೆ ಬರುವಂತದ್ದು. ನಂದೊಂದು ರಿಕ್ವೆಸ್ಟ್ ಏನ್ ಕೇಳಿದ್ರೆ, ಮಾನ್ಯ ಸಚಿವರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಿಡಿದು ನೆಕ್ಸ್ಟ್ ಬರ್ತದೆ. ಕೆಲವೊಮ್ಮೆ ಇಂಪಾರ್ಟೆಂಟ್ ಪೀಪಲ್ಗೆಲ್ಲ ಆಗಿ ಬಿಡ್ತದೆ. ನೆಕ್ಸ್ಟ್ ಬರ್ತದೆ. ಗೌಡ್ರ ಇದ್ದೇವೆ, ನೀವು ತೆಗಿರಿ ಗೌಡ್ರ. ಬೇಗ ಮಾತಾಡಿ. ಸೊ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಿಡಿದು ಬೇರೆ ಬೇರೆ ದೇವಸ್ಥಾನ